ಬಿಡದಿ ಟೌನ್ಶಿಪ್ಪಲ್ಲಿ ಐ ಥಿಂಕ್ ತಗೊಂಡಿರ್ತಕ್ಕಂಥ ನಿರ್ಧಾರಗಳು ಏನಿದ್ದಾವೆ, ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅದನ್ನು ತತ್ಕ್ಷಣ ಇನ್ನೊಂದು ಸರಿ ಪರಿಶೀಲನೆ ಮಾಡಬೇಕು ಅಂತೇಳಿ ನನ್ನ ಒತ್ತಾಯ ಇದೆ. ಯಾಕಂದರೆ ಅಲ್ಲಿ ಹಸಿರಿದೆ, ರೈತರಿದ್ದಾರೆ, ಜೀವನವನ್ನು ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಸೆರಿಕಲ್ಚರ್ ಮಾಡ್ತಾ ಇದ್ದಾರೆ. ಮತ್ತು ಬೆಂಗಳೂರಿಗೆ ಸಪೋರ್ಟಿವ್ ಆಗಿ ಇದನ್ನು ಒಂದು ವೇಳೆ ನೀವೇನಾದರೂ ಟೌನ್ಶಿಪ್ ಮಾಡಬೇಕು ಮತ್ತೊಂದು ಮಾಡಬೇಕು ಅನ್ನೋದಾದರೆ ನಮಗೆ ಇನ್ನೂ ನೀವು ತುಮಕೂರು ಆ ಕಡೆಗೆ ಹೋದರೆ ಬರಡಾಗಿರ್ತಕ್ಕಂಥ ಭೂಮಿ ಬೇಕಾದಷ್ಟಿದ್ದಾವೆ. ಮತ್ತು ನಮಗೆ ದಕ್ಷಿಣ ಭಾಗಕ್ಕೆ, ಬೆಂಗಳೂರಿನ ದಕ್ಷಿಣ ಭಾಗಕ್ಕೆ ಬಂದರೆ ನಮಗೆ ಬಾರ್ಡ್ರ್ ಬರ್ತದೆ, ಬೆಳವಣಿಗೆಗೆ ನಮಗೆ ಪಕ್ಕದ ರಾಜ್ಯನೇ ನಮಗೆ ಹತ್ತಿರ ಬರ್ತದೆ, ನೀರಿನ ಸಮಸ್ಯೆ ಬರ್ತದೆ, ನಿಮ್ಮ ಎಲ್ಲ ಥರದ ಸಮಸ್ಯೆಗಳು. ಬೆಂಗಳೂರಿಗೆ ನಿಮಗೆ ಮತ್ತೊಂದು ಸರಿ ನಿಮ್ಮ ಬರ್ಡನ್ ಹಾಕ್ತಕ್ಕಂಥ ಕೆಲಸ ಆಗುತ್ತೆ. ಸೊ ನನ್ನ ಉದ್ದೇಶ ಅಂದರೆ, ಇವಾಗ ಏರ್ಪೋರ್ಟ್ ಮಾಡ್ತಾ ಇದ್ದೀರಿ ಅನ್ನೋದಾದರೆ ನೀವು ತುಮಕೂರು ಹತ್ರ ನೋಡ್ತಾ ಇದ್ದೀರಿ, ಹಾಸನ ಅಥವಾ ಈ ಕಡೆ ನೋಡ್ತಾ ಇದ್ದೀರಿ, ಟೌನ್ಶಿಪ್ನು ನೀವು ಅಲ್ಲೇ ನೋಡಿ. ಅವಾಗ ಬೆಳವಣಿಗೆ ಕರ್ನಾಟಕದ ಉತ್ತರ ಭಾಗಕ್ಕಾಗುತ್ತೆ, ಕರ್ನಾಟಕನೂ ಕೂಡ ಹತ್ತಿರ ಆಗುತ್ತೆ. ಇಲ್ಲಿ ಮತ್ತೆ ನೀವು ಬೆಂಗಳೂರು ಹತ್ತಿರ ಮಾಡಿದರೆ ಬೆಂಗಳೂರು ಮೇಲೇ ಬೆಂಗಳೂರಿಗೆ ಬರೋರು ಮತ್ತೆ ಬೆಂಗಳೂರು ಮೇಲೆ ಪ್ರೆಷರ್ ಬೀಳ್ತದೆ, ಮತ್ತು ಈ ಕಡೆಗೆ ಆಗುತ್ತೆ. ಹಾಗಾಗಿ ಐ ಥಿಂಕ್ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಒತ್ತಾಯ ಮಾಡ್ತಾಯಿದ್ದೀನಿ, ಆಗ್ರಹ ಮಾಡ್ತಾಯಿದ್ದೀನಿ, ಬಿಡದಿ ಟೌನ್ಶಿಪ್ನ ಇನ್ನೊಂದು ಸರಿ ರಿವ್ಯೂ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದನ್ನು ನಮ್ಮ ವೈಯಕ್ತಿಕ ಯಾವುದೋ ಒಂದು ಪ್ರತಿಷ್ಠೆಗೋಸ್ಕರ ಮೆರೆಸ್ತಕ್ಕಂಥದ್ದಕ್ಕೆ ಹೋಗಬಾರ್ದು. ಇದು ರೈತರ ದೃಷ್ಟಿಯಿಂದ, ಸಾರ್ವತ್ರಿಕ ದೃಷ್ಟಿಯಿಂದ ಅದನ್ನು ನೋಡಿ ರೈತರನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಅಲ್ಲಿ ಗ್ರೀನ್ ಪ್ಯಾಚ್ ಏನಿದೆ ಇದನ್ನು ಉಳಿಸ್ಕೊಡ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಪ್ರತಿಪಕ್ಷ ವಿಫಲ ಆಗಿ ಭಾಳಷ್ಟು ವರ್ಷಗಳಾಗೋಗಿದ್ದಾವೆ. ಏನು ಮಾಡೋದು? ಅದಕ್ಕೋಸ್ಕರನೇ ಇವಾಗ ಕಂಟಿನ್ಯೂಸ್ ಆಗಿ ಅದು ನಾವು 100ಕ್ಕೆ 100 ವಿವಾದಿತ ಅಲ್ಲ, ನಾವು ಮಾಡ್ತಾ ಇರೋದೇ ಅದು ಕೆಲಸವನ್ನು ಮಾಡಿದ್ದೀವಿ. ಚೇಂಜ್ ಆಫ್ ಲೀಡರ್ಶಿಪ್ ಆಗಬೇಕು, ಚೇಂಜ್ ಆಫ್ ಇದನ್ನು ಮಾಡಬೇಕು ಅಂತೇಳಿ ನಾವಾಗಲಿ, ಜಾರಕಿಹೊಳಿಯವರಾಗಲಿ ಅಥವಾ ಹರೀಶ್ ಅವರಾಗಲಿ ಅಥವಾ ಸಿದ್ದೇಶ್ವರಾಗಲಿ, ಯತ್ನಾಳ್ ಅವಾಗ ನಮ್ಮ ಜೊತೆಗೆ ಇದ್ದಂಥ ಇದಾಗಲಿ ಎಲ್ಲರೂ ನಾವು ಮಾಡ್ತಾಯಿದ್ದಿದ್ದು. ಬಿ ಜೆ ಪಿ ಈಸ್ ಇನ್ ದ ರೈಟ್ ಟ್ರ್ಯಾಕ್ ಇನ್ ದ ನೇಷನ್. ಇಲ್ಲೂ ಕೂಡ ನಮಗೆ ಅವಕಾಶ ಇದೆ. ಗಿವ್ ಇಟ್ ಟು ದ ರೈಟ್ ಹ್ಯಾಂಡ್, ಒಳ್ಳೆ ಒಂದು ಇದನ್ನು ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ವಿನಂತಿ ಇದೆ. ಹಾಗಾಗಿ ಇವಾಗ ಸದ್ಯದಲ್ಲೇ ಆ ಮೂಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.